ನಂಜನಗೂಡಿನ ದೇವಾಲಯದ ವತಿಯಿಂದ ಆಯೋಜಿಸಲಾಗಿದ್ದ ಅಂಧಕಾಸುರನ ವಧೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳ ಮೇಲೆ ಕಿಡಿಗೇಡಿಗಳು ಎಂಜಲು ನೀರು ಎರಚಿ ಅಪವಿತ್ರ ಹಾಗೂ ಅಪಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ದೇವಾಲಯದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಡಿವೈಎಸ್ಪಿ ಹಾಗೂ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಘಟನೆಗೆ ಇವರೇ ಕಾರಣ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ವಿಷಯ ತಿಳಿದು ಎಎಸ್ಪಿ ನಂದಿನಿ ಹಾಗೂ ಡಿವೈಎಸ್ಪಿ ಗೋವಿಂದರಾಜು ಸ್ಥಳಕ್ಕಾಗಮಿಸಿದರು. ಈ ಸಂದರ್ಭ ಭಕ್ತರು ಹಾಗೂ ಡಿವೈಎಸ್ಪಿ ಗೋವಿಂದರಾಜು ನಡುವೆ ತೀವ್ರ ಮಾತಿನ ಚಕಮಕಿ ನಡೆದು ಕೆಲ ಕಾಲ ಗೊಂದಲ ಉಂಟಾಯಿತು. ಅನ್ನೋದು ಅನೂಚಾನವಾಗಿ ಅನೇಕ ವರ್ಷಗಳಿಂದ ಶತಮಾನಗಳಿಂದ ಒಂದು ಪರಂಪರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಮೊನ್ನೆ ರಾತ್ರಿ ಏಕಾಏಕಿ ಅಂಧಕಾಸುರ ಸಂಹಾರನ ರಾಕ್ಷಸ ಮಂಟಪ ವೃತ್ತದಲ್ಲಿ ಏನು ಮುಜರಾಯಿ ಇಲಾಖೆ ವತಿಯಿಂದ, ದೇವಸ್ಥಾನದ ವತಿಯಿಂದ, ಸರ್ಕಾರದ ವತಿಯಿಂದ ಏನು ಆಚರಣೆ ಮಾಡೋಕ್ಕೆ ಪರಂಪರಾಗತವಾಗಿ ಬಂದಿರೋದನ್ನು ಆಚರಣೆ ಮಾಡಕ್ಕೆ ಹೊರಟಾಗ ಕೆಲವು ಬೆಳವಣಿಗೆಯಷ್ಟು ಕಿಡಿಗೇಡಿಗಳು ಏಕಾಏಕಿ ಬಂದು ಅಲ್ಲಿ ದಾಂಧಲೆ ಮಾಡಿ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿಗೆ ಅಪವಿತ್ರ ಎಂಜಲ್ ನೀರನ್ನು ಎರಚಿ ಅವಮಾನ ಮಾಡಿದ್ದಾರೆ. ಇನ್ನೇನು 24 ಗಂಟೆಗಳಾಯ್ತು ಈ ಘಟನೆಯಾಗಿ, ಇನ್ನೂ ಸಹ ಪೊಲೀಸ್ ಇಲಾಖೆಯವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಡಿಎಸ್ಪಿ ಸ್ಥಳದಲ್ಲೇ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿ ಈ ಘಟನೆಯನ್ನ ನೋಡಿದ್ದಾರೆ. ಈ ನಮ್ಮ ಸ್ಥಳೀಯ ಶಾಸಕರು ಅಷ್ಟೇ ಈ ವಿಚಾರವಾಗಿ ತುಟಿನೂ ಬಿಚ್ಚಿಲ್ಲ. ಅವರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಳೆದ 20-25 ವರ್ಷದ ನಂಜನಗೂಡು ಒಂದು ಶಾಂತಿಯ ಗೂಡು ಅಂತ ಹೆಸರಾಗಿದೆ. ಈಗ ಕಳೆದ 6 ತಿಂಗಳಿಂದ ಏಕಾಏಕಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇರೋದು ನಿಜಕ್ಕೂ ಶೋಚನೀಯ. ಈ ಕೂಡಲೇ ನಾವೆಲ್ಲ ಆಗ್ರಹ ಮಾಡಿ ಏನು ಶ್ರೀಕಂಠೇಶ್ವರ ಭಕ್ತ ಮಂಡಳಿ ಇರ್ಬೋದು, ಭಕ್ತರಿರ್ಬೋದು, ಸಹಸ್ರಾರು ಕಾರ್ಯಕರ್ತರಿರ್ಬೋದು, ಎಲ್ಲರೂ ಸಹ ಇಲ್ಲಿ ಒಗ್ಗೂಡಿ ಈ ವಿಚಾರವಾಗಿ ಪ್ರತಿಭಟನೆ ನಡೆಸಿ ಈ ಕೂಡಲೇ ಏನು ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು. ಕಠಿಣ ಕ್ರಮವನ್ನ ಕಾನೂನಲ್ಲಿ ಕೈಗೊಳ್ಳಬೇಕು. ಹಾಗೆ ನೋಡಿ, ನಮ್ಮ ಏನು ಘಟನೆ ನಡೆದಿತ್ತು ಆ ಸ್ಥಳದಲ್ಲಿ ನಾವೊಂದಷ್ಟು ಜನ ಕಾರ್ಯಕರ್ತರು ಭಕ್ತಾದಿಗಳು ಅದನ್ನ ವೀಕ್ಷಣೆ ಮಾಡಕ್ಕಲ್ಲಿ ಹೋಗಿದ್ವಿ. ಪೊಲೀಸರು ನಮ್ಮೇಲೂ ಸಹ ಸುಳ್ಳು ಪ್ರಕರಣ ದಾಖಲಿಸಿ ಈ ಕೇಸ್ನ ವೀಕ್ ಮಾಡಿ ಅವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದರಿಂದ ನಾವೆಲ್ಲ ಈ ಪೊಲೀಸರ ಈ ಕ್ರಮವನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಇವ್ರನ್ನ ಬಂಧಿಸಬೇಕು ಅಂತ ನನ್ನ ಒತ್ತಾಯ ಇದೆ ಸರ್. ಈ ಸಂದರ್ಭ ಇದು ಸರ್ಕಾರಿ ಕಾರ್ಯಕ್ರಮ. ಇಒ ಏನು ಕಾರ್ಯನಿರ್ವಾಹಕ ಅಧಿಕಾರಿ ಇರಬೇಕು ಅವರು ದೂರು ಕೊಟ್ಟಿದ್ದಾರೆ. ಅವರು ಸಹ ಮೀನಾಮೇಷ ಎಣಿಸಿ ಯಾರು ಘಟನೆಗೆ ಕಾರಣಕರ್ತರು ಅವರ ಹೆಸರನ್ನು ಸಹ ಬರೆದಿದೆ ಅಪರಿಚಿತರು ಅಂತ ದೂರು ಕೊಟ್ಟಿದ್ರು. ನಂತರ ನಮ್ಮ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡಿ ಅವರ ಹೆಸರುಗಳು ವಿಡಿಯೋ ಎವಿಡೆನ್ಸ್ ಇದೆ, ಸಾಕ್ಷಿ ಇದೆ, ಅವ್ರನ್ನ ಬಂಧಿಸಿ ಅಂತ ಅಲ್ಲಿ ರಾಕ್ಷಸ ಮಂಟಪ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ನಂತರ ಒಂದು 5 ಜನದ ಹೆಸರು ಸೇರಿಸಿದ್ದಾರೆ. ಇದು ನಾವು ಕೊಡಕ್ ಬರೋದಿಲ್ಲ. ದೂರು ಕೊಡಬೇಕಾಗಿರೋದು ಸರ್ಕಾರದ ಕಾರ್ಯಕ್ರಮ, ಅದಕ್ಕೆ ಅಡ್ಡಿಪಡಿಸಿದ ಕಾರ್ಯಕ್ರಮನ ಅಡ್ಡಿಪಡಿಸೋದು ಕಾನೂನಲ್ಲಿ ತಪ್ಪು. ಆದ್ರೂ ಸಹ ಪೊಲೀಸ್ ಇಲಾಖೆಯವರು ಬೇಕು ಅಂತಾನೆ ಅವ್ರ ಮೇಲೆ ಒಂದು ಮೃದು ಧೋರಣೆ ಅನುಸರಿಸ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮೊನ್ನೆ ಏನು ನಂಜನಗೂಡಿನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಧನುರ್ಮಾಸದ ಪೌರ್ಣಮಿಯಂದು ಅಂಧಕಾಸುರನ ಸಂಹಾರ ಎಲ್ಲ ಶಿವನ ದೇವಾಲಯಗಳಲ್ಲಿ ನಡೆದು ಬಂದಿರುವಂತಹ ರೂಢಿ ಸಂಪ್ರದಾಯ. ಇದು ಒಂದು ಸರ್ಕಾರಿ ಕಾರ್ಯಕ್ರಮ. ಸರ್ಕಾರವೇ ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿರುವಂತಹ ಕಾರ್ಯಕ್ರಮಕ್ಕೆ ಸಂಜೆ ಶ್ರೀಕಂಠೇಶ್ವರನ ಉತ್ಸವ ಹೋಗಿ ಅಂಧಕಾಸುರನ ಸಂಹಾರ ಮಾಡೋದು ಪ್ರತೀತಿ. ಈ ಪ್ರತೀತಿಯನ್ನು ಅಂಧಕಾಸುರನ ಸಂಹಾರ ಮಾಡಬೇಕಾದ್ರೆ ಕೆಲವು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ತಡೀತೀವಿ ಅಂತೇಳಿ ಮಧ್ಯಾಹ್ನದಿಂದನೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಪೂರ್ಣ ಮಾಹಿತಿ ನಂಜನಗೂಡಿನ ಪೊಲೀಸ್ ಇಲಾಖೆಗೆ ಬಂದಿರುತ್ತೆ, ಡಿವೈಎಸ್ಪಿ ಗಮನಕ್ಕೆ ಬಂದಿರುತ್ತೆ. 5 ಗಂಟೆ 6 ಗಂಟೆಯಲ್ಲಿ ಅದಕ್ಕೆ 2 KSRP CRF ವ್ಯಾನ್ಗಳನ್ನ ತರಿಸಿ ನಿಲ್ಸ್ಕೊಂಡಿರ್ತಾರೆ. ನಾವೆಲ್ಲ ಅವ್ರಿಗೆ ಹೇಳಿರ್ತೀವಿ ಇದನ್ನ ತಡೆಯಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಅವರು ಅದನ್ನ ನೆಗ್ಲೆಕ್ಟ್ ಮಾಡಿ ಅವ್ರಗಳಿಗೆ ರಕ್ಷಣೆ ಕೊಟ್ಟು ಯಾರ್ಯಾರು ಶ್ರೀಕಂಠೇಶ್ವರ ಭಕ್ತಾದಿಗಳಿದ್ದೀವಿ ನಾವು ಉತ್ಸವವನ್ನು ಮೆರವಣಿಗೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಮಾಡಿದಂಥವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಲಾಠಿ ಪ್ರಹಾರ ಮಾಡಿ ಏನು ಅಂಧಕಾಸುರನ ಸಂಹಾರ ಮಾಡುವಂಥ ದೇವರು ಬಂದಿರುವಂಥದ್ದಾಗಲಿ ಕೊನೆಯದಾಗಿ ಅವ್ರು ಏನು ಪೂರ್ವ ನಿಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ವಿಗ್ರಹಕ್ಕೆ ಹಾನಿ ಮಾಡಬೇಕು ಅಂತ ಅವ್ರ ಉದ್ದೇಶ ಏನಿತ್ತು ಅದನ್ನು ಅವರು ಸರಿಪಡಿಸ್ಕೊಂಡಿದ್ದಾರೆ. ಹೇಗೆ ಅಂತಂದರೆ ಅವ್ರು ಕುಡಿತಿದ್ದಂಥ ಎಂಜಲ್ ನೀರನ್ನ ಶ್ರೀಕಂಠೇಶ್ವರಿಗೆ ಎರಚಿದ್ದಾರೆ. ಈ ಎಲ್ಲ ವಿಡಿಯೋ ಸಾಕ್ಷಿಗಳು ಪೊಲೀಸರೇ ಮಾಡಿರುವಂಥ ವಿಡಿಯೋ ರೆಕಾರ್ಡಿಂಗಲ್ಲಿದೆ. ಬಂದಿರುವಂಥ ಸಾರ್ವಜನಿಕರಾಗೋದು ಭಕ್ತಾದಿಗಳು ಇದೆಲ್ಲ ವಿಡಿಯೋ ರೆಕಾರ್ಡಿಂಗ್ಸ್ಗಳು ಇದೆ. ಆದರೆ ಇದಾದ ನಂತರವೂ ಅವ್ರ ಜೊತೆಲೇ ಇದ್ದರೂ ಕಿಡಿಗೇಡಿಗಳು ಪೊಲೀಸರು ಬಂಧಿಸ್ತಿಲ್ಲ. ಇದರ ಹಿಂದೆ ಕಾಣದ ಕೈ ಯಾರದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಕೆಲವು ದಿನಗಳ ಹಿಂದೆ ಈ ರೀತಿಯಾದಂತಹ ಕೃತ್ಯಗಳು ನಡೀತಾನೆ ಇದೆ. ಈ ಪೊಲೀಸರು ಇಂಥ ಕಿಡಿಗೇಡಿಗಳನ್ನು ರಕ್ಷಿಸ್ತಾ ಇದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸಿ ಅಂತ ಹೇಳಿ ನಾವು DC ಮತ್ತು SP ಅವ್ರಿಗೆ ಮೇಲೆ ಮನವಿ ಮಾಡ್ತಾ ಇದ್ದೀವಿ. ಇಲ್ಲಿರುವಂಥ DYSP ಮೇಲೆ ನಮ್ಗೆ ನಂಬಿಕೆ ಇಲ್ಲ. ದಯಮಾಡಿ ಶೀಘ್ರ ಬಂದು ಮನವಿಯನ್ನು
ತೆಗೆದುಕೊಳ್ಳಿ. ಮತ್ತೆ ಯಾರು ಕಿಡಿಗೇಡಿಗಳಿದ್ದೀರಾ ಅವ್ರನ್ನ ಬಂಧಿಸೋವರೆಗೂ ಈ ಒಂದು ಹೋರಾಟ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲೂ ಬಂದೆ ಡಿವೈಎಸ್ಪಿನೇ ಇದಕ್ಕೆ ಮೇಜರ್ ಎಲ್ಲಾ ಮಾಹಿತಿ ಸಹ ಇದ್ರೂ ಕೂಡ ಅವ್ರನ್ನ ಇಲ್ಲ, ದೇವ್ರನ್ನೇ ತಡಿಯಕ್ಕೆ ಬರ್ತಾ ಇದ್ರು. ಅವರು ಹೊತ್ತು ಅವ್ರು 12 ಜನ, ಅವ್ರು ಎಷ್ಟು ಜನ ಇದ್ರು ಅವ್ರನ್ನ ತಡಿತಾನೆ ಇರ್ಲಿಲ್ಲ. ಇವರು ಇದಕ್ಕೆ ಮೇಜರ್ ಕಾರಣಕರ್ತ ನಮ್ಮ ಡಿವೈಎಸ್ಪಿನೇ. ಇದಕ್ಕೆ ನಂಜನಗೂಡಿನ ಎಲ್ಲ ಸಾರ್ವಜನಿಕರು ಬರ್ತಾ ಇದ್ದಾರೆ, ತಮ್ಮ ವ್ಯಾಪಾರಗಳನ್ನ ನಿಲ್ಲಿಸಿ ಬಂದ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ದಯವಿಟ್ಟು ಯಾರು ಇದಕ್ಕೆ ಹೊಣೆ ಶ್ರೀಕಂಠೇಶ್ವರ ನಂಜನಗೂಡಿ ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಭಕ್ತ. ಸದಾ ಬಾಟ್ಲು ತಗೊಂಡ್ಬಂದಾಗ ನಂಜುಂಡೇಶ್ವರ ಭಕ್ತರು ಹೋಗಿ ಸರ್ ಇಂಥವ್ರು ಬಾಟ್ಲು ಹಿಡ್ಕೊಂಡಿದ್ದಾರೆ ಹಿಂದೆ ಅಂತಂದ್ರೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಹಿಂದ್ಗಡೆ ತಿರುಗೂ ನೋಡ್ದೇನೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಕ್ ಹೇಳಿದ್ದಾರೆ. ಅವರು ನಮ್ಮ ನಂಜುಂಡೇಶ್ವರ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಡಿವೈಎಸ್ಪಿಗೆ ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬರಲೇಬೇಕು, ಬರಲಿ 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 ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು. ಬಂಧಿಸಿ ಬಂಧಿಸಿ ಶ್ರೀಕಂಠೇಶ್ವರಿಗೆ ಎಂಜಿನಿಯರ್ಗೆ ಹೆಚ್ಚಿನ ಕಿಡಿಗೇಡಿಗಳಿಗೆ, ಶ್ರೀಕಂಠೇಶ್ವರಿಗೆ ಎಂಜಿನಿಯರ್ ಹೆಚ್ಚಿನ ಕಿಡಿಗೇಡಿ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನವು ಬಹಳ ಪ್ರಖ್ಯಾತಿ ಪಡೆದಿರತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಈ ರೀತಿ ಅವಘಡ ಸಂಭವಿಸಿದೆ. ನಮ್ಮ ದೇವಾಲಯದ ಸಂಪ್ರದಾಯ ಪ್ರಕಾರ ಹಾಗೂ ದೇವಾಲಯದ ಕೈಪಿಡಿ ಪ್ರಕಾರ ಯಾವುದೇ ಪೂಜಾ ಉತ್ಸವಾದಿಗಳು ನಡೆಯುವುದು ಕೂಡ ದೇವಾಲಯದ ಕೈಪಿಡಿ ಪ್ರಕಾರವಾಗಿ ನಡೆಯುತ್ತೆ. ಅದರಂತೆ ಈಗ ಮೊನ್ನೆ ದಿವಸ ಅಂಧಕಾಸುರ ಸಂಹಾರ, ಅಂಧಕಾಸುರ ವಧೆ ಅಂತ ನಾವು ಹೇಳ್ತೀವಿ. ಮೊದಲನೇದಾಗಿ ಅಂಧಕಾಸುರನಿಗೂ ಮಹಿಷಾಸುರನಿಗೂ ಯಾವುದೇ ರೀತಿಯಾದಂತಹ ಕಲ್ಪಿಸೋದಂಥ ಅವಕಾಶ ಇಲ್ಲ. ಏಕೆಂದರೆ ಅಂಧಕಾಸುರನೇ ಬೇರೆ, ಮಹಿಷಾಸುರನೇ ಬೇರೆ. ಇದು ತಲತಲಾಂತರದಿಂದ ನಡ್ಕೊಂಡ್ಬಂದಿರತಕ್ಕಂಥದ್ದು. ಅಂಧಕಾಸುರ ಅಂತಂದರೆ ಅವನು ಅಂಧಕಾರದಲ್ಲಿ ಹುಟ್ಟಿದಂಥವನು. ಅಂಧಕಾರವನ್ನು ಹೋಗಲಾಡಿಸಿ ಬೆಳಕಿನೆಡೆಗೆ ಬರಬೇಕಂತ ಅವನ ಉದ್ದೇಶವನ್ನು ಇಟ್ಟುಕೊಂಡು ಈ ಅಂಧಕಾಸುರ ವಧೆ ಅಥವಾ ಅಂಧಕಾಸುರ ಸಂಹಾರವನ್ನು ಪುರಾತನ ಕಾಲದಿಂದ ನಡ್ಕೊಂಡ್ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ರೀತಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡ್ಬರ್ತಾ ಇತ್ತು. ಆದರೆ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಅವಘಡ ಸಂಭವಿಸಿದೆ. ದೇವರ ಉತ್ಸವವು ಸಂಹಾರಕ್ಕೆ ಹೊರಟಾಗ ಆ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಈ ರೀತಿ ನೀರನ್ನು ಎರಚಿ, ಅಪವಿತ್ರವಾದಂಥ ನೀರನ್ನು ಎರಚಿ ದೇವರಿಗೂ ಹಾಗೂ ದೇವರನ್ನು ಹೊತ್ತಂಥ ಶ್ರೀಪಾದವರೆಗೂ ಬಿದ್ದಿದೆ. ಹಾಗಾಗಿ ಈ ಕೃತ್ಯ ನಡಿಬಾರದಾಗಿತ್ತು. ನಡೆದಿರೋ ಕಾರಣ ಇದಕ್ಕೆ ಮುಂದುವರಿಯೋ ರೀತಿ ಅವಕಾಶ ಕೊಡದೇನೆ ಆದಷ್ಟು ಬೇಗ ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾವ ಕಾರಣಕ್ಕೆ ಅಂತಂದರೆ ಇವತ್ತು ದೇವರಿಗೆ ನೀರು ಎರಚಿದ್ದಾರೆ, ನಾಳೆ ಮತ್ತೊಂದು ಎಸಿಬೋದು, ನಾಳೆ ಮತ್ತೊಂದು ಆಗ್ಬೋದು. ಇವತ್ತು ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಆಗಿದೆ, ನಾಳೆ ದಿವಸ ಬೇರೆ ಬೇರೆ ದೇವಾಲಯಗಳಲ್ಲೂ ಆಗೋದಿಲ್ಲ ಅಂತ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ರೀತಿ ಆಗದೇ ರೀತಿ ತಡಬೇಕಾಗಿ ಸಾರ್ವಜನಿಕವಾಗಿ ನಮ್ಮ ದೇವಸ್ಥಾನ ನೌಕರ ಪರವಾಗಿ ನಾವು ವಿನಂತಿಸ್ಕೊತೀನಿ. ನಾಗಚಂದ್ರ ದೀಕ್ಷಿತರು, ಪ್ರಧಾನ ಅರ್ಚಕರು, ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು.